ನಮಸ್ಕಾರ ರೀಪ ನೋಡ್ರಿ ನಾವು ಪೆಂಡಿಗಟ್ಲೆ ನೋಟ್ ಎಲ್ಲ ಎಲ್ಲಿ ನೋಡಿರ್ತೀವಿ ಭಾಳ ಅಂದ್ರೆ ಬ್ಯಾಂಕಲ್ಲಿ ನೋಡಿರ್ತೀವಿ. ಅದು ಬಿಟ್ಟು ಬೇರೆ ಎಲ್ಲರೂ ನೋಡಕ್ ಚಾನ್ಸ್ ಇರ್ತೈತೆ ಏನ್ರಿ? ನನ್ನ ಪ್ರಕಾರ ಭಾಳ ಕಷ್ಟ ನೋಡ್ರಿ. ಆದ್ರೆ ಇಲ್ಲಿ ನೋಡ್ರಿ ಚೈನಾನಾಗ ಇದೊಂದು ಶಾಪಿಂಗ್ ಮಾಲ್ ತರ ಐತಿ. ಇಲ್ಲಿ ನಿಮ್ಗೆ ಫುಲ್ ಪೆಂಡಿಗಟ್ಲೆ ನೋಟ್ ಎಲ್ಲ ಕಾಣ್ತಾವ ನೋಡ್ರಿ. ತೋರಿಸ್ತೀನಿ ಬರ್ರಿಪ್ಪ ಇಲ್ಲಿ ನೋಡ್ರಿ, ಇದು ರಿಯಲ್ ಕರೆನ್ಸಿರಾ? ಇದು ಯಾವ್ದು ಫೇಕ್ ನೋಟ್ಸ್ ಅಲ್ಲ, ಏನೂ ಅಲ್ಲ. ಇಷ್ಟೆಲ್ಲ ಏನೇನು ಪೆಂಡಿಗಟ್ಲೆ ಕಾಣಕತ್ತವಲ್ಲ ಅಷ್ಟು ಸಹಿತ ಒರಿಜಿನಲ್ ನೋಡ್ರಿ, ಒಂದು ಫೇಕ್ ಇಲ್ಲ. ಇನ್ನು ಈ ಕಡೆ ಅಂತ ನೋಡ್ಬರ್ರಿ, ನೋಡ್ರಿಪ್ಪ ಎಷ್ಟರ ಒರಿಜಿನಲ್ ನೋಟ್ಸ್ ಯಾವ ಥರ ಇಟ್ಟಾರ ಇದು. ಇಲ್ಲಿ ನೋಡ್ರಿ ಈಗ ಮತ್ತೆ ಇದೆಲ್ಲ ಶಾಪಿಂಗ್ ಮಾಲ್ ಐತಾ ಈ ಥರ, ಇದ್ರನ್ಯಾಗ ಈ ಥರ ಒರಿಜಿನಲ್ ನೋಟ್ಸ್ ಈ ಥರ ಇಟ್ಟಾರ ನೋಡ್ರಿ. ಎಷ್ಟರ ಭಾರಿ ಐತ್ರಿ. ನನ್ನ ಪ್ರಕಾರ ರೀ ಇವೆಲ್ಲ ಏನು ಗೋಲ್ಡ್ ಥರ ಕಾಣಕತ್ತವಲ್ಲ ಇದು ಮಾತ್ರ ರಿಯಲ್ ಅಲ್ಲ. ಬಟ್ ಇವೇನೇನು ನೋಟ್ಸ್ ಅವ ನೋಡ್ರಿ ಪ್ರತಿಯೊಂದು ಸಹಿತ ಒರಿಜಿನಲ್ ನೋಡ್ರಿ. ಆಮೇಲೆ ಇದು ಏನು ಒಂದೊಂದು ಈ ಥರ ಬಂಡಲ್ ಗಟ್ಲೆ ಕಾಣಕತ್ತೈತಲ್ಲ ಇದು 100,000 RMB ರೀ. ಹಂಗಂದ್ರೆ ಅರ್ಥ ಎಷ್ಟು ಗೊತ್ತೇನ್ರಿ? 12 ಲಕ್ಷ ನೋಡ್ರಿ. ಇದು ಏನು ಒಂದು ಬಂಡಲ್ ಕಾಣಕತ್ತೈತಲ್ಲ ಇದು 12 ಲಕ್ಷ ರೀ. ಅಂದ್ರೆ ಇಲ್ಲಿ ಎಷ್ಟರ ಇರ್ಬೋದು ಹೇಳ್ರಿ ಯಪ್ಪೋ. ಈ ಥರ ಶಾಪಿಂಗ್ ಮಾಲ್ನಾಗ ಇಡ್ತಾರಪ್ಪ ಅಂದ್ರೆ ಇವ್ರು ಬೆಂಕಿ ಬಿಡ್ರಿ. ಮತ್ತು ಇದೇನು ಭಾರಿ ದೊಡ್ಡ ಶಾಪಿಂಗ್ ಮಾಲ್ ಅಲ್ಲ, ಇದು ಸಿಂಪಲ್ ಇರೋಂಥ ಶಾಪಿಂಗ್ ಮಾಲ್ ನೋಡ್ರಿ. ಯಾವ ಥರ ಇಟ್ಟಾರ, ಭಾರಿ ಅಂದ್ರೆ ಭಾರಿ ಐತಲ್ರಿ. ನೋಡ್ರಿ ಈಗ ಇದು ಒಂದೊಂದು ನೋಟ್ಸು 100 RMB. ಸೊ ಒಂದು ಬಂಡಲ್ ಇರೋದು 100,000 RMB ನೋಡ್ರಿ. 100,000 RMB ಅಂತಂದ್ರೆ 12 ಲಕ್ಷ ನೋಡ್ರಿ. ಯಪ್ಪೋ ಏನು ಭಾರಿ ಐತೆ ನೋಡ್ರಿ. ನೀವು ಎಂದಾರು ನೋಡ್ರಿ ಏನ್ರಿ ಈ ಥರ ಬಂಡಲ್ ಗಟ್ಲೆ ಕರೆನ್ಸಿ ಎಲ್ಲಾದರೂ ಹಿಂಗೆ ಶಾಪಿಂಗ್ ಮಾಲ್ನಾಗ ಇಟ್ಟಿರೋದು? ನಿಮಗೇನು ಅನಿಸ್ತೈತ್ರಿ? ಇವ್ರು ಚೈನೀಸ್ದವ್ರು ಈ ಥರನೂ ದುಡ್ಡು ಎಲ್ಲಿ ಬೇಕಾದ್ರೆ ಹಿಂಗೆ ಇಡ್ತಾರಂತಂದ್ರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತೈತೆ ಅನ್ನೋದು ಕಮೆಂಟ್ನಾಗ ಹೇಳ್ರಲ್ಲ.